ಹಾಗಾದರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮಾಟ ಮಂತ್ರ ಆಗುವಂಥ ಯೋಗ, ಅಂದರೆ ನಿಮಗೆ ಬೇಗ ಒಂದು ದೃಷ್ಟಿದೋಷ ತಗೊಳ್ಳುವಂಥ ಒಂದು ಯೋಗ, ನೆಗೆಟಿವ್ ಎನರ್ಜಿ ಬೇಗ ಅಟ್ರಾಕ್ಟ್ ಆಗುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಒಂದು ಇದೆ, ಯಾವ ಥರ ಒಂದು ಜಾತಕದಲ್ಲಿ ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ನಾನು ಹೇಳಿರುವಂಥ ಈ ಒಂದು ಕೆಲವು ಯುಕ್ತಿಗಳಿದ್ದರೆ ನಿಮ್ಮ ಮೇಲೆ ಬೇಗ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಅಂದರೆ ದೃಷ್ಟಿದೋಷ, ಮಾಟ ಮಂತ್ರ ಈ ಥರ ಅಂತಾರಲ್ಲ, ಬೇಗ ಅಟ್ರಾಕ್ಟ್ ಆಗ್ಬೋದು. ಅದು ಯಾವ ಥರ ಇರ್ತದೆ, ಯಾವ ಥರ ಸೊಲ್ಯೂಷನ್ ಅಂತ ನೋಡೋಣ. ಮಾಟ ಯೋಗ, ಉದಾಹರಣೆಗೆ ಯಾರ ಜಾತಕದಲ್ಲಿ ರಾಹು ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ, ಯಾವುದೇ ಮನೆಯಲ್ಲಿ ಆಗ್ಬೋದು, ಯಾವುದೇ ಮನೆಯಲ್ಲಿ ಆದರೂ ಕೂಡ ರಾಹು ಮತ್ತು ಚಂದ್ರ ಒಟ್ಟಿಗಿದ್ರೆ ಅವರಿಗೆ ಖಂಡಿತವಾಗಿ ದೃಷ್ಟಿದೋಷ ಅಥವಾ ನೆಗೆಟಿವ್ ಎನರ್ಜಿ ಬೇಗ ತಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಚಂದ್ರ ಮನಸ್ಸಿಗೆ ಕಾರಕ, ರಾಹು ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿನೇ ಆಗುತ್ತೆ. ರಾಹು ಯಾವಾಗ ಮನಸ್ಸಿನ ಮೇಲೆ ಯಾವಾಗ ರಾಹು ಪ್ರಭಾವ ಬೀರ್ತಾನೆ ಆವಾಗ ನಿಮಗೆ ಡೆಫಿನೆಟ್ಟಾಗಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದಂತೂ ಪಕ್ಕ ಸತ್ಯ. ರಾಹು ಮತ್ತು ಚಂದ್ರ ಇದ್ದಾಗ ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿದೋಷ ಅಥವಾ ಬೇರೆ ಯಾವುದೋ ನೆಗೆಟಿವ್ ಎನರ್ಜಿ ಬೇಗ ಅಟ್ರಾಕ್ಟ್ ಆಗುವಂಥ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಕೇತು ಮತ್ತು ಚಂದ್ರ. ಚಂದ್ರ ಜೊತೆ ಏನಾದರೂ ಕೇತು ಗ್ರಹ ಇದ್ದಾಗ ಇದು ಕೂಡ ನಿಮಗೆ ನೆಗೆಟಿವ್ ಎನರ್ಜಿಯನ್ನು ಕೊಡ್ತದೆ. ಇದು ಕೂಡ ಒಂಥರ ವಿಷಯೋಗ. ಇದು ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕ, ಕೇತು ಅಂತ ಹೇಳಿದ್ರೆ ನಕಾರಾತ್ಮಕ ಗ್ರಹ. ಚಂದ್ರ ಕೇತು ಒಟ್ಟಿಗಿದ್ದಾಗ ಕೂಡ ನಿಮಗದು ನಿಮ್ಮ ಮನಸ್ಸಿನ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಮತ್ತು ಬೇಗ ನೀವು ನೆಗೆಟಿವ್ ಎನರ್ಜಿಗೆ ಅಟ್ರಾಕ್ಟ್ ಆಗ್ತೀರಿ. ಬೇಗ ನೀವು ನೆಗೆಟಿವ್ ಎನರ್ಜಿಗೆ ಅಟ್ರಾಕ್ಟ್ ಆಗುವಂಥ ಒಂದು ಚಾನ್ಸ್ ಇರ್ತದೆ ಚಂದ್ರ ಮತ್ತು ಕೇತು ಇದ್ದಾಗ. ಇದು ಎರಡನೇ ಒಂದು ಪಾಯಿಂಟ್. ಮೂರನೇ ಅಂತ ಹೇಳಿದ್ರೆ ರಾಹು ಮತ್ತು ಸೂರ್ಯ ಕಾಂಬಿನೇಷನ್. ರವಿ ಜೊತೆ ಏನಾದರೂ ರಾಹು ಗ್ರಹ ಇದ್ದಾಗ ಇದು ಕೂಡ ಬೇಗ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಯಾಕಂದರೆ ಇಲ್ಲಿ ರವಿ ಅಂತ ಹೇಳಿದ್ರೆ ಆತ್ಮಕಾರಕ ಗ್ರಹ. ನಿಮ್ಮ ಜಾತಕದಲ್ಲಿ ರವಿ ಚೆನ್ನಾಗಿದ್ದರೆ ನೀವು ಚೆನ್ನಾಗಿ ಇರ್ತೀರಿ. ಬಟ್ ರವಿ ಏನಾದರೂ ವೀಕ್ ಆದಾಗ ನಿಮಗದು ನೆಗೆಟಿವ್ ಎನರ್ಜಿ ಆಟೋಮೆಟಿಕ್ಕಾಗಿ ಬರ್ತದೆ. ನಿಮ್ಮಲ್ಲಿ ಆ ಶಕ್ತಿ ಇರಲ್ಲ, ತಡೆಯುವಂಥ ಶಕ್ತಿ ಇರಲ್ಲ. ಇಲ್ಲಿ ರಾಹು ಅಂತ ಹೇಳಿದ್ರೆ ನೆಗೆಟಿವ್ ಆದಂಥ ಒಂದು ಗ್ರಹ, ಇಲ್ಲಿ ರವಿ ಆತ್ಮಕಾರಕ ಗ್ರಹ, ಇಲ್ಲಿ ದೋಷ ಬರ್ತದೆ, ಇದು ಗ್ರಹಣ ದೋಷ. ರವಿ ರಾಹು ಒಟ್ಟಿಗಿದಾಗ ಕೂಡ ನಿಮಗೆ ಡೆಫಿನೆಟ್ಟಾಗಿ ದೃಷ್ಟಿದೋಷ ಅಥವಾ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಶನಿ ಮತ್ತು ಚಂದ್ರ ಇದ್ದಾಗ, ಶನಿ ಜೊತೆ ಏನಾದರೂ ಚಂದ್ರ ಗ್ರಹ ಇದ್ದಾಗ ಇದು ವಿಷಯೋಗ ಆಗುತ್ತೆ. ಇದು ಕೂಡ ನಿಮಗೆ ಬೇಗ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಲಿಕ್ಕೆ ಕಾರಣ ಆಗುತ್ತೆ. ಶನಿ ಮತ್ತು ಚಂದ್ರ ಇದ್ದಾಗ ಅದು ವಿಷಯೋಗ. ಶನಿ ಚಂದ್ರ ಇದ್ದಾಗ ಅದು ನಿಮಗೆ ನಕಾರಾತ್ಮಕ ಶಕ್ತಿ ಬೇಗ ಅಟ್ರಾಕ್ಟ್ ಆಗಲಿಕ್ಕೆ ನೀವು ಬೇಗ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊತೀರಿ ನೀವು ಶನಿ ಮತ್ತು ಚಂದ್ರ ಒಟ್ಟಿಗಿದ್ದಾಗ. ಇದು ನೆಕ್ಸ್ಟ್ ಬಂದುಬಿಟ್ಟು 6ನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ದಾಗ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, 1ನೇ ಮನೆ, 1 2 3 4 5 6. ಇಲ್ಲಿ 6ನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ದಾಗ ಕೂಡ ನಿಮಗೆ ನೆಗೆಟಿವ್ ಎನರ್ಜಿ ಬೇಗ ಅಟ್ರಾಕ್ಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. D1 ಲಗ್ನ ಚಟ್ ಮತ್ತು ನಾಂಶ ಕುಂಡಲಲ್ಲಿ 2 ಕೂಡ ಇದ್ದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಸಂಭವ. 6ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾಗ, ಇದು ಲಗ್ನ 1 2 3 4 5 6. 6ನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ದಾಗ ಕೂಡ ನೆಗೆಟಿವ್ ಎನರ್ಜಿ ಬೇಗ ಅಟ್ರಾಕ್ಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ ಬಂದುಬಿಟ್ಟು 8ನೇ ಮನೆಯಲ್ಲಿ ಏನಾದರೂ ಶನಿ ಗ್ರಹ ಇದ್ದಾಗ, ಇದು ಲಗ್ನ ಆದಾಗ ಇದು 8ನೇ ಮನೆ, ಇಲ್ಲಿ 8ನೇ ಮನೆಯಲ್ಲಿ ಏನಾದರೂ ಶನಿ ಗ್ರಹ ಇದ್ದಾಗ, ಇದು ಕೂಡ ಅಷ್ಟಮದಲ್ಲಿ ಶನಿ ಗ್ರಹ ಇದ್ದಾಗ ಕೂಡ ನಿಮಗದು ನೆಗೆಟಿವ್ ಎನರ್ಜಿ ಬೇಗ ಅಟ್ರಾಕ್ಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ಅಷ್ಟಮದಲ್ಲಿ ಶನಿ ಇದ್ದಾಗ. ಮತ್ತು ಒಂದೇ ಮನೆಯಲ್ಲಿ ಅನೇಕ ಗ್ರಹಗಳಿದ್ದಾಗ, ಉದಾಹರಣೆಗೆ ಇಲ್ಲೇನಾದರೂ ರವಿ, ಶನಿ, ಬುಧ, ರಾಹು ಈ ಥರ ಒಂದೇ ಮನೆಯಲ್ಲಿ ಮಲ್ಟಿಪಲ್ ಅಂದರೆ 2ಕ್ಕಿಂತ ಹೆಚ್ಚು ಗ್ರಹಗಳಿದ್ದಾಗ ಕೂಡ ನಿಮಗೆ ನೆಗೆಟಿವ್ ಎನರ್ಜಿ ಏನೇ ಬರಲಿಕ್ಕೆ ಬೇಗ ಚಾನ್ಸ್ ಇರ್ತದೆ. ಇದು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುವಂಥ ಒಂದು ಯೋಗ. ನೀವು ಈ ಥರ ಯೋಗ ಇದ್ದಾಗ ನೀವು ಕರೆಕ್ಟಾಗಿ ಪ್ರಾಪರ್ ಆದಂಥ ಒಂದು ಸೊಲ್ಯೂಷನ್ ಮಾಡಬೇಕು. ಇಲ್ಲಿ ಇರುವಂಥ ಒಂದು ಗ್ರಹ ಅಂತ ಹೇಳಿದ್ರೆ ರಾಹು, ಕೇತು ಈ ಥರ ಪಾಪಗ್ರಹಗಳು ಮತ್ತು ವೀಕ್ ಆಗಿರೋಂಥ ಒಂದು ಗ್ರಹಗಳ ಪ್ರಕಾರ ನೀವು ಕರೆಕ್ಟಾಗಿ ಒಂದು ಸೊಲ್ಯೂಷನ್ ಮಾಡಬೇಕು. ಈ ಥರದ ನಿಮಗೆ ನೆಗೆಟಿವ್ ಎನರ್ಜಿ ರಿಮೂವ್ ಆಗಲಿಕ್ಕೆ ಚಾನ್ಸ್ ಆಗ್ತದೆ. ಇದನ್ನು ಬಿಟ್ಟು ಬೇರೆ ನೀವು ಈ ಥರ ನೆಗೆಟಿವ್ ಎನರ್ಜಿ ಇದ್ದಾಗ ನೀವು ಈಗ ನೋಡ್ಬೋದು, ನೀವು ನೆಗೆಟಿವ್ ಎನರ್ಜಿ ತೆಗಿಸ್ತಾರೆ ಹಾಗೆ ಈಗ ಅಂತ ಹೇಳ್ತಾರೆ, ಅದೆಲ್ಲ ಯಾವುದು ವರ್ಕ್ ಆಗೋಲ್ಲ. ಇದು ಪರ್ಮನೆಂಟ್. ಇದು ಜಾತಕ ಅಂತ ಹೇಳಿದ್ರೆ
ಪರ್ಮನೆಂಟ್. ನೀವು ಅಲ್ಲಿ ಎಲ್ಲೋ ಹೋಗಿ ನೆಗೆಟಿವ್ ಎನರ್ಜಿ ತೆಗೆಸೋದು ಹಾಗೆ ಹೀಗೆ ಮಾಡಲಿಕ್ಕಲ್ಲ, ಹೋಗಿ ಖರ್ಚು ಮಾಡ್ಕೊಳ್ಬೇಡಿ. ನಿಮಗಿದು ವರ್ಕ್ ಆಗೋಲ್ಲ. ಕೆಲವರು ಹೇಳ್ತಾರೆ ನಾವು ಅದನ್ನು ತೆಗ್ಸ್ತೀವಿ ಇದನ್ನು ತೆಗ್ಸ್ತೀವಿ, ನೆಗೆಟಿವ್ ಎನರ್ಜಿ ಹೀಲಿಂಗ್ ಮಾಡ್ತೀವಿ. ಅದೆಲ್ಲ ಟೆಂಪರರಿ. ಇಲ್ಲಿ ಜಾತಕದಲ್ಲಿ ಏನಿದೆ ಅದು ಪರ್ಮನೆಂಟ್. ಅದು ನೀವು ಇದರಲ್ಲಿ ಏನಾದರೂ ನಿಮಗೇನಾದರೂ ಸೊಲ್ಯೂಷನ್ ಬೇಕಂತ ಹೇಳಿದ್ರೆ ಇಲ್ಲಿ ನೀವು ಗ್ರಹಗಳಿಗೆ ಹೀಲ್ ಮಾಡಬೇಕು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತಿಳಿದುಕೊಳ್ಳೋಣ. ನಮಸ್ಕಾರ.